ಮುದುವಾಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ. ಕೋಲಾರ ತಾಲೂಕು ವ್ಯಾಪ್ತಿಯ ಮುದುವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2004ನೇ ಮತ್ತು 2005ನೇ ಸಾಲಿನ 10ನೇ ತರಗತಿ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಕುರಿತು ಹಳೆ ವಿದ್ಯಾರ್ಥಿಗಳು ಮಾತನಾಡಿ, 21 ವರ್ಷಗಳ ನಂತರ ನಮ್ಮ ಸ್ನೇಹಿತರೆಲ್ಲ ಒಂದಾಗಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ. ನಮ್ಮ ಹಳೆ ಸ್ನೇಹಿತರನ್ನ ಹುಡುಕಲು ಹರಸಾಹಸ ಪಟ್ಟಿದ್ದೇವೆ. ಯಾರೊಬ್ಬರನ್ನೂ ಬಿಡದೆ ಎಲ್ಲಾ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆ ಪಡೆದು ವಾಟ್ಸಾಪ್ ಗ್ರೂಪ್ ಮಾಡುವ ಮುಖಾಂತರ ಪ್ರತಿದಿನ ಈ ವಿಷಯದ ಕುರಿತು ಚರ್ಚೆ ಮಾಡಿ ಎಲ್ಲಾ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ವಿಜೃಂಭಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಬಾಲ್ಯದ ವಯಸ್ಸಿನ ನಮ್ಮ ಹಳೆ ನೆನಪುಗಳನ್ನ ನೆನೆಯುವ ಕೆಲಸ ಇವತ್ತಿನ ದಿನ ಆಗಿದೆ. ಜೊತೆಗೆ ನಮ್ಮ ಹಲವಾರು ಸಮಸ್ಯೆಗಳನ್ನ ಸ್ನೇಹಿತರ ಜೊತೆ ಹೇಳಿಕೊಳ್ಳುವ ಅವಕಾಶ ದೊರಕಿದೆ. ನಮ್ಮನ್ನು ತಿದ್ದಿ ತೀಡಿ ಪಾಠ ಮಾಡುವ ಮುಖಾಂತರ ಒಳ್ಳೆಯ ಬುದ್ಧಿ ಕಲಿಸಿದ ಗುರುಗಳನ್ನ ನೋಡುವುದು ನಮ್ಮ ಭಾಗ್ಯ. ಅವರು ಹೇಳಿಕೊಟ್ಟ ಪಾಠದಿಂದಲೇ ಇವತ್ತಿನ ನಮ್ಮ ಜೀವನಕ್ಕೆ ಒಂದು ದಾರಿ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ. ದೇವರು ನಮ್ಮ ಗುರುಗಳಿಗೆ ಇನ್ನಷ್ಟು ಆರೋಗ್ಯ, ಆಯಸ್ಸು, ಐಶ್ವರ್ಯ ನೀಡಲಿ ಎಂದು ವಿದ್ಯಾರ್ಥಿಗಳೆಲ್ಲ ಬಯಸುತ್ತೇವೆ. ಇದೇ ರೀತಿ ಪ್ರತಿ ವರ್ಷ ಭೇಟಿಯಾಗಬೇಕು. ಶಾಲೆಗೆ ಅವಶ್ಯಕ ಉಡುಗೊರೆ ಕೊಡಬೇಕು. ಗುರುಗಳನ್ನ ಇಂತಹ ಕಾರ್ಯಕ್ರಮಗಳ ಮೂಲಕ ಗೌರವಿಸುವ ಕೆಲಸ ಮಾಡಬೇಕು ಎಂದು ವಿದ್ಯಾರ್ಥಿಗಳೆಲ್ಲ ಮಾತನಾಡಿಕೊಂಡಿದ್ದೇವೆ ಎಂದರು. ಈ ಕಾರ್ಯಕ್ರಮದ ಅಂಗವಾಗಿ ಪ್ರಸ್ತುತ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರು, ಶಿಕ್ಷಕಿಯರು, ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಇತರರು ಇದ್ದರು. ನಮ್ಮ ಹೆಸರು ದೀಪಾ. 2004 ಮತ್ತು 5 ಬ್ಯಾಚ್ ಮುದುವಾಡಿ. ಇದಕ್ಕೆ ನಾವು ಆ್ಯಕ್ಚುಲಿ ಒಂದು ಟ್ರಿಪ್ ಥರ ಪ್ಲಾನ್ ಮಾಡಿದ್ವಿ, ಡಿಸ್ಕಸ್ ಮಾಡಲಿಕ್ಕೆ. ಮೀಟಿಂಗ್ ಅಂತ ಯಾವುದೋ ಒಂದು ಹೋಟೆಲಲ್ಲಿ ಜಾಯ್ನ್ ಆಗಲಿಲ್ಲ. ಈ ಥರ ಒಂದು ನಮಗೇನು ಫ್ರೆಂಡ್ಸು ಮೀಟ್ ಆಗಬೇಕು, ಪ್ಲಸ್ಸು ಇದು ಗುರುವಂದನಾ ಪ್ರೋಗ್ರಾಮ್ಗೆ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು, ಯಾವ ಥರ ಮಾಡಬೇಕು ಏನಂತ ಒಂದು ಪ್ಲಾನಿಂಗ್ಗೆ ಮೀಟ್ ಆಗಿತ್ತು. ಆದರೆ ತುಂಬ ಖುಷಿಯಿಂದ ಬಂದಿದ್ದಾರೆ ಪ್ರೋಗ್ರಾಮ್ಗೂ ಅಷ್ಟೇ. ನಂಬರ್ಸು ಸಿಕ್ಕಿದ ತಕ್ಷಣ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಇದು ಒಬ್ಬರು ಮಾಡಿರೋದಲ್ಲ, ನಮ್ದೇನು 2004 ಮತ್ತು 5 ಬ್ಯಾಚ್ ಇದೆಯೋ ಒಬ್ಬರು ಮಿಸ್ ಆಗಿದ್ರು ಆಗ್ತಿರ್ಲಿಲ್ಲ. ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಎಲ್ಲದಕ್ಕೂ ಮುಖ್ಯ ನಮ್ಮ ಗುರುಗಳು. ನಾವು ಕರೆದಿದ ತಕ್ಷಣ ಬಂದ್ರಲ್ವಾ, ಸೊ ಹಾಗಾಗಿ ಇದು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದೀರಾ. ಯಾವ ಥರ ನೀವೆಲ್ಲ ಬ್ಯಾಚ್ ಒಂದಾದ್ರಿ? ಮತ್ತೆ ಇದೆಲ್ಲ ಮಾಡೋಕ್ಕೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಪ್ರತಿಯೊಬ್ಬರದು ವಿಚಾರಿಸಿ ನಂಬರ್ ಆ್ಯಡ್ ಮಾಡಿ ಅದರಲ್ಲಿ ಎಲ್ಲರನ್ನೂ ಒಂದು ಮೀಟ್ ಮಾಡಿ ಇದೇ ಥರ ನಾವು ಒಂದು JK ರೆಸಾರ್ಟಲ್ಲಿ ಫಂಕ್ಷನ್ ಇಟ್ಕೊಂಡು ಈ ಥರ ಗುರುವಂದನ ಮಾಡಬೇಕು ಅಂತ ಎಲ್ಲರನ್ನೂ ಅದು ಗ್ಯಾದರಿಂಗ್ ಮಾಡಿ ಮೀಟ್ ಮಾಡಿ ಮತ್ತೆ ಒಂಥರ ಟ್ರಿಪ್ ಮಾಡಿ, ಹೋಗ್ನೇಕಲ್ ಟ್ರಿಪ್ ಮಾಡಿ. ಇದು ಮ್ಯಾಟ್ರ್ ಏನಂದರೆ ಗುರುವಂದನ ಪ್ರೋಗ್ರಾಮ್ ಮಾಡಬೇಕು, ನಾವೆಲ್ಲ ಎಲ್ಲ ಫ್ರೆಂಡ್ಸ್ ಸೇರಲಿ ಅಂತ ಇದ್ದಾರೆ. ಈಗ ನಾವು ಆವಾಗ ಇದ್ದಿದ್ದೇ ಬೇರೆ, ಇವಾಗ ಇರೋದೇ ಬೇರೆ. ಆಗ ಏನು ಮುಗ್ಧ ಮನಸ್ಸುಗಳು. ಅವಾಗ ಏನು ಇಲ್ಲ, ಟೆನ್ಷನ್, ಜವಾಬ್ದಾರಿ ಅನ್ನೋದೇನು ಇರಲಿಲ್ಲ. ಆದರೂ ಅಷ್ಟು ಜವಾಬ್ದಾರಿಗಳಲ್ಲೂ ಇವಾಗ ನಾವು ಒಂದಾಗಿದ್ದೀವಲ್ಲ, ಆಗ ಒಂದು ಥರ ಫ್ರೆಂಡ್ಶಿಪ್ಪು, ಈಗ ಒಂಥರ ಸ್ನೇಹಿತರು. ಆವಾಗ ಏನು ಕಷ್ಟಗಳಿದ್ದಿಲ್ಲ ನಮಗೆ. ಇವಾಗಂದರೆ ನಮ್ಮ ಸ್ನೇಹಿತರ ಜೊತೆಗೆ ಕಷ್ಟ ಸುಖಗಳನ್ನು ಹಂಚ್ಕೊಂಡು ಎಲ್ಲನೂ ಒಂದು ಬಂಧು ಮಿತ್ರರಂತೆ ಇರಬೇಕು. ಬರೀ ಸ್ನೇಹ ಅಲ್ಲ, ನಮ್ಮದು ಒಂದು ಬಳಗ ಅನ್ನೋ ಥರ ಇದು ಮಾಡ್ತೀವಿ. ನಾವು 2004-5ರಲ್ಲಿ SLC ಪಾಸ್ ಆದಂಥವ್ರು. ಸೊ ಆವಾಗಿಂದ ಬಂದು ಬೇರೆ ಬೇರೆ ಕಡೆಗೆಲ್ಲ ಇದ್ವಿ. ಈ ಥರ ಒಂದು ಗ್ಯಾದರಿಂಗ್ ಮಾಡಬೇಕು ಅನ್ನೋಂಥ ಪ್ಲಾನ್ ಇತ್ತಾದರೂ ಕೂಡ ತುಂಬ ಜನದ ನಂಬರ್ಗಳೆಲ್ಲ ಸಿಕ್ಕಿರಲಿಲ್ಲ. ನಾವು ಜೆಂಟ್ಸ್ ಮಾತ್ರ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ವಿ. ಅದು ಲೇಡೀಸ್ ಎಲ್ಲ ಕೂಡ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಆಗಿತ್ತು. ಒಂದು 1 ಇಯರಿಂದ ಒಂದು ಸ್ವಲ್ಪ ಗ್ರೂಪ್ ಕನ್ವರ್ಸೇಷನ್ಗಳೆಲ್ಲ ಮಾಡಿ ಇದಕ್ಕೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡು 1-2 ಕಡೆ ಮೀಟಿಂಗ್ ಎಲ್ಲ ಮಾಡಿ ಕೊನೆಗೆ ಇವತ್ತಿನ ದಿನ ನಮ್ಮ ಟೀಚರ್ಸ್ಗೆಲ್ಲ ಅನುಮತಿ ಪಡೆದು ಅವರೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅವರೆಲ್ಲ ಓಕೆ ಅಂದಮೇಲೆ ಇವತ್ತಿನ ಪ್ರೋಗ್ರಾಮ್ನ ಮಾಡಿದ್ರು. ನಮಗೆ ಬಹಳಷ್ಟು ಒಂದು ಮೆಮೊರಬಲ್ ಆಗಿರೋಂಥ ದಿನ ಇವತ್ತು ಅಂತ ಹೇಳ್ಬೋದು. ಯಾಕಂದರೆ 20 ವರ್ಷಗಳ ನಂತರ ಹಳೆ ಫ್ರೆಂಡ್ಸನ್ನು ಮೀಟ್ ಮಾಡೋಂಥ ಒಂದು ಅದೃಷ್ಟ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್ನ ಕರೆದು ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಳ್ಳೋಂಥದ್ದು ಒನ್ ಆಫ್ ದ ಗೋಲ್ಡನ್ ಮೊಮೆಂಟು. ತುಂಬ ಖುಷಿ ಆಯಿತು ಇವತ್ತಿನ ದಿನ 20 ವರ್ಷಗಳ ನಂತರ ನಮ್ಮ ಫ್ರೆಂಡ್ಸನ್ನ ಮೀಟ್ ಮಾಡಿ. ಕೆಲವೊಂದು ಜನ ಮೀಟ್ ಮಾಡೋದು ಅವಾಗ ಭೇಟಿ ಆಗ್ತಿದ್ವಿ, ಕೆಲವೊಂದು ಜನ 20 ವರ್ಷ ಆದಮೇಲೆ ಇವತ್ತೇ ಮೀಟ್ ಮಾಡ್ತಿದ್ವಿ. ಎಸ್ಪೆಷಲಿ ಲೇಡೀಸ್ನ, ಅವ್ರನ್ನೆಲ್ಲ ತುಂಬ ಜನ ನೋಡಿರಲಿಲ್ಲ. ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತಿನ ಒಂದು ಸ್ನೇಹಕೂಟ ಮತ್ತು ನಮ್ಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಮಾಡ್ತೀವಿ. ಒಂದು 2004-5 ಬ್ಯಾಚಲ್ಲಿ SLC ನಾವು ಮುಗಿಸಿದ್ವಿ. ಆಮೇಲೆ ನಾವು ಸೇರಿರಲೇ ಇಲ್ಲ. ಒಂದೊಂದು ಥರ ಇವಾಗ ಒಂದು ಮರ ಆಗಿ ಅದು ಕಾಯಿಗಳು ಯಾವ ರೀತಿ ಚೆಲ್ಲಾಪಿಲ್ಲಿ ಆಗಿ ಎಲ್ಲೆಲ್ಲಿ ಹೋಗ್ತಿರೋ ಆ ರೀತಿ ನಾವು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಪಾಪ ಅವರ ಅನಿವಾರ್ಯ ಕಾರಣಗಳಿಂದ ಅಲ್ಲೊಂದು ಸೇರಿದ್ದು. ಈ ಸರಿ ನಾವೆಲ್ಲ ಸೇರಿ ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮ ಎರಡೂ ಆಯಿತು. ಉತ್ತಮವಾದ ರೀತಿಯಲ್ಲಿ ತುಂಬ ಸಡಗರವಾದೇ ಆಯಿತು. ಇದು ಯಾವ ರೀತಿ ಅಂದರೆ ಹಬ್ಬದ ವಾತಾವರಣ. ಈಗ ನಮ್ಮ ಟೀಚರ್ಸ್ಗೂ ಅಷ್ಟೇ ಒಳ್ಳೆ ಹ್ಯಾಪಿಯಾಗಿ ಅನ್ನಿಸ್ತು. ಯಾಕಂದರೆ ನಮ್ಮಂಥ ವಿದ್ಯಾರ್ಥಿಗಳಿರೋದ್ರಿಂದ ಅವ್ರಿಗೂ ತುಂಬ ಖುಷಿ ಆಯಿತು. ಆಗಲೂ ಅವರು
ಈಗಲೂ ಅಷ್ಟೇ ನಮ್ಮ ಹಿತನುಡಿಗಳು ತುಂಬ ಚೆನ್ನಾಗಿ ಹೇಳಿದರು. ಹಿತನುಡಿಗಳು ಮುಂದೆ ಯಾವ ರೀತಿ ಬಾಳ್ವೆ ಮಾಡಬೇಕು, ಏನು ಎತ್ತದ ಗುರಿ ಉದ್ದೇಶ ಏನು ಅನ್ನೋದು ತಿಳ್ಕೊಂಡು ಚೆನ್ನಾಗಿ ಹಿತವಚನಗಳನ್ನು ಹೇಳಿ ನಮಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಸೂಚಿಸಿದರು. ಮೊದಲನೇದಾಗಿ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಓದಿ ಇವತ್ತು ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳೆಲ್ಲರೂ ಒಂದು ಒಳ್ಳೆಯ ಉನ್ನತ ಸ್ಥಾನೆಯಲ್ಲಿ ಅವರದೇ ಆದ ಒಂದು ಛಾಪನ್ನು ಮೂಡಿಸ್ಕೊಂಡಿದ್ದಾರೆ. ಭಾಳ ಹೆಮ್ಮೆ ಏನಪ್ಪ ನಮ್ಮ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮುಧೋಳ್ ಬಗ್ಗೆ ಹೇಳಿದ್ರೆ ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಪರಿಸರ ಮತ್ತು ಒಂದು ಒಳ್ಳೆಯ ಸಿಸ್ಟಮ್ಯಾಟಿಕ್ ಆಗಿ ನಮಗೆ ಬೋಧನೆಯನ್ನು ಮಾಡಿ ಪಾಠ ಪ್ರವಚನಗಳ ಮಾಡಿ ಹೇಳ್ತೀವಿ. ಇವತ್ತು ನಾವು 21 ವರ್ಷ ಆದಮೇಲೆ ಸೇರಿದ್ದೀವಿ ಅಂದರೆ ನಮಗೆ ಇವತ್ತೊಂದು ಬಹಳ ಖುಷಿಯ ಸಂಗತಿ. ಎಲ್ಲ ನಮ್ಮ ಟೀಚರ್ಸ್ನ ನಮ್ಮ ಸ್ನೇಹಿತರನ್ನ ಭೇಟಿಯಾಗಿದ್ದು ಭಾಳ ಸಂತೋಷ ಆಯಿತು. ಇದನ್ನ ಹೀಗೆ ನಾವು ಅವಾಗವಾಗ ಒಂದು ವರ್ಷಕ್ಕೊಂದ್ಸರಿ ಸೇರಿ ಒಂದು ಸೆಲೆಬ್ರೇಷನ್ ಥರ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಥ್ಯಾಂಕ್ ಯು.